ಹೇ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ದಿಸ್ ವ್ಲಾಗ್. ಸೊ ಊರಿಂದ ಬರ್ತಾ ಮನೆಯಿಂದ ತರಕಾರಿ ಎಲ್ಲ ಕಳಿಸಿದ್ರು. ಇದೆಲ್ಲ ಮನೆಯಲ್ಲೇ ಮಾಡಿದ್ದು, ಮನೆಯಲ್ಲೇ ಬೆಳೆದ ತರಕಾರಿ. ಹಲಸಿನ ಹಣ್ಣು ಕೂಡ ಇತ್ತು. ಸೊ ಅದೆಲ್ಲ ತಿಂತ ಬ್ರೇಕ್ಫಾಸ್ಟ್ ಕೂಡ ತಯಾರಿ ಮಾಡಿದ್ವಿ. ಹಲಸಿನ ಹಣ್ಣು ಅಂತೂ ತುಂಬ ಸ್ವೀಟಾಗಿತ್ತು, ಚೆಂದ ಇತ್ತು. ಸೊ ಇದು ತುಪ್ಪಕ್ಕೆ ಕೂಡ ಕಳಿಸಿಕೊಟ್ಟಿದ್ರು. ಸೊ ತುಪ್ಪದ ದೋಸೆ ಮತ್ತು ಚಟ್ನಿ, ಕಾಯಿ ಚಟ್ನಿ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮತ್ತು ದಿಸ್ ಇಸ್ ಲೆಮನ್ ಟೀ, ವೆರಿ ರಿಫ್ರೆಶಿಂಗ್. ಆಮೇಲೆ ತಂದ ತರಕಾರಿಗಳಲ್ಲಿ ಒಂದನ್ನು ಚೂಸ್ ಮಾಡಿ ಇವತ್ತಿನ ದಿನ ಪಲ್ಯ ಮಾಡ್ತಾಯಿದ್ದೇವೆ. ಸೊ ಇದಕ್ಕೆ ಅಲಸಂಡೆ ಅಂತಾರೆ. ಇಟ್ ಈಸ್ ವೆರಿ ಸಿಮಿಲರ್ ಟು ಬೀನ್ಸ್ ಏನು ಮಾಡ್ತೀವಲ್ಲ ಅದು. ಸೊ ಇದಕ್ಕೆ ರೆಸಿಪಿ ಇಸ್ ವೆರಿ ಸಿಂಪಲ್. ಸೊ ಫಸ್ಟಿಗೆ ಅದಕ್ಕೆ ಒಗ್ಗರಣೆ ಹಾಕಿ ಮತ್ತು ಕಟ್ ಮಾಡಿದ ಅಲಸಂಡೆ ಎಲ್ಲ ಹಾಕಿ ಫ್ರೈ ಮಾಡಬೇಕು ಒಳ್ಳೆ ರೀತಿಯಲ್ಲಿ. ಸೊ ಒಂದು ಸರ್ತಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ನಿಮಗೆ ಇಷ್ಟ ಇದ್ದರೆ ಒಂಚೂರು ಸಣ್ಣ ಬೆಲ್ಲ ಹಾಕಿ. ಸೊ ಇದು ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಒಳ್ಳೆ ಬರ್ತದೆ. ಆಮೇಲೆ ಸ್ವಲ್ಪ ನೀರು ಹಾಕಿ, ಸೊ ಅದು ಎಷ್ಟು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ, ಮತ್ತು ಅದಕ್ಕೆ ತೆಂಗಿನ ತುರಿ ಹಾಕಿ ಮಾಡ್ತೀವಿ. ಸೊ ನಮ್ಮ ಕಡೆ ಉಡುಪಿಯಲ್ಲೆಲ್ಲ ಜಾಸ್ತಿ ಎಲ್ಲ ಪಲ್ಯಕ್ಕೂ ನಾವು ಎಲ್ಲ ಪದಾರ್ಥಕ್ಕೂ ತೆಂಗಿನಕಾಯಿ ಹಾಕುವ ಅಭ್ಯಾಸ. ಸೊ ಹಾಗೆ ಈ ಮಸಾಲೆ ಎಲ್ಲ ಸ್ವಲ್ಪ ನೀರು ಹಾಕದೆ ತರಿಯಾಗಿ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ, ಆಮೇಲೆ ಉಪ್ಪೆಲ್ಲ ಕರೆಕ್ಟ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಕಂಪ್ಲೀಟಾಗಿ ಬೇಯಿಸಿದರೆ ಸೊ ಪಲ್ಯ ಇಲ್ಲಿಗೆ ರೆಡಿ ಆಯಿತು. ಮತ್ತು ನೀವು ತಗೊಂಡು ಊಟ ಮಾಡ್ಬೋದು. ಸೊ ನಾವು ಡಿನ್ನರಿಗೆ ಹೊರಗಡೆ ಹೋಗಿದ್ವಿ. ಸೊ ಇಲ್ಲೇ ಒಂದು ಪಕ್ಕದಲ್ಲಿ ಮಾಲ್ ಇದೆ. ಸೊ ನಾವು ಒಂದು ರಾಜಸ್ಥಾನಿ ಥಾಲಿಯಲ್ಲಿ ನಾವೊಂದು ಟ್ರೈ ಮಾಡಬೇಕಂತ ಹೋಗಿದ್ದೆವು. ಸೊ ತುಂಬ ಚೆಂದ ಇತ್ತು, ಊಟ ಅಂತೂ ಒಳ್ಳೆಯದಿತ್ತು. ಆಫರ್ ಇದ್ದಿತ್ತು, 1 get 1 ಥಾಲಿ ಅಂತ. ಸೊ ಆಫ್ಕೋರ್ಸ್ ನಾನು ಇಟ್ ವಾಸ್ ರಿಯಲಿ ಗುಡ್. ಸೊ ನಾನಂತೂ ಈ ಆಮ್ರಸ್ ತಿನ್ನಲಿಕ್ಕೆ ಹೋದದ್ದು ಮೋಸ್ಟ್ಲಿ 4-5 ಸರ್ತಿ ನಾನು ತಗೊಂಡು ಈ ಆಮ್ರಸನ್ನು ತಿಂತೇನೆ. ಸೊ ಇಟ್ ವಾಸ್ ರಿಯಲಿ ಯಮ್ಮಿ. ಮತ್ತು ವಾಪಸ್ ಮನೆಗೆ ಬಂದು ಇದು ನೆಕ್ಸ್ಟ್ ಡೇದ್ದು ವ್ಲಾಗ್. ಸೊ ಬಸಳೆ ಅಂತ ಹೇಳ್ತೇವೆ ನಾವು ಉಡುಪಿಯಲ್ಲಿ ಇದಕ್ಕೆ. ಸೊ ಐ ಥಿಂಕ್ ಇನ್ ಇಂಗ್ಲೀಷ್ ಇಟ್ಸ್ ಕಾಲ್ಡ್ ಮಲ್ಬಾರ್ ಸ್ಪಿನಚ್. ಆಮೇಲೆ ಇದಕ್ಕೆ ಸ್ವಲ್ಪ ಬೇಳೆ ಹಾಕಿ, ಟೊಮ್ಯಾಟೊ, ಉಪ್ಪೆಲ್ಲ ಹಾಕಿ ಇದನ್ನು ಒಂದು 4-5 ವಿಸಿಲ್ ಕುಕ್ಕರಲ್ಲಿ ಹಾಕಿ ವಿಸಿಲ್ ತಗೊಳ್ಳಿ. ಸೊ ಅರಿಶಿಣ ಕೂಡ ಹಾಕಬೇಕು. ಸೊ ಇದು ಒಂದು ಸರ್ತಿ ಇಷ್ಟು ಬೇಯ್ದ ಮೇಲೆ ಮತ್ತು ಸ್ವಲ್ಪ ನೀರು ಕೂಡ ಹಾಕಿ, ಸೊ ಇದು ಸೀಟಿ ಬಂದಮೇಲೆ ಓಪನ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟಿರಿ. ಮತ್ತು ಇದು ಅದಕ್ಕೆ ಹಾಕಲಿಕ್ಕೆ ತಯಾರಿ ಮಾಡಿದ ಮಸಾಲ. ಸೊ ಇದೆಲ್ಲ ಆದಮೇಲೆ ಅದನ್ನು ಚೆಂದ ಮಾಡಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರೆಲ್ಲ ಬೇಕಿದ್ರೆ ಅಡ್ಜಸ್ಟ್ ಮಾಡಿ. ಸೊ ಇದು ಸ್ವಲ್ಪ ಗ್ರೇವಿ ಥರ ಅಲ್ವಾ. ಸೊ ಈ ಥರ ನೀರೆಲ್ಲ ಬೇಕಿದ್ರೆ ಅಡ್ಜಸ್ಟ್ ಮಾಡಿ ಅದಕ್ಕೆ ಚೆಂದ ಕುದಿ ಬರುವ ತನಕ ನೀವು ಅದನ್ನು ಬೇಯಿಸಬೇಕು. ಇದರ ಮಿಡಲಲ್ಲಿ ಏನೋ ಬ್ಲಿಂಕಿಟ್ ಆರ್ಡರ್ ಕೂಡ ಬಂದಿತ್ತು. ಸೊ ನಾನು ಅದನ್ನು ನೋಡ್ತಾ ಇದ್ದೆ, ಏನೆಲ್ಲ ಬಂತು ತೆಗೆದಿಡ್ತಾ ಇದ್ದೆ, ಸಾರ್ಟ್ ಮಾಡ್ತಾ ಇದ್ದೆ. ಸೊ ಏನಾದರೂ ಗ್ರಾಸರೀಸ್ ಎಲ್ಲ ಬೇಕಿದ್ದದ್ದು ಆರ್ಡರ್ ಮಾಡಿದ್ದು. ಸೊ ಇಷ್ಟರಲ್ಲಿ ಹಸಿವಾಯಿತು ಅಂತ ಮತ್ತು ಸ್ಯಾಂಡ್ವಿಚ್ ಕೂಡ ಪ್ರಿಪೇರ್ ಮಾಡಿದೆ. ಸೊ ದಿಸ್ ಸ್ಯಾಂಡ್ವಿಚ್ ಇಸ್ ವೆರಿ ಸಿಂಪಲ್, ಬೇಸಿಕ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದು, ಬಟ್ ತುಂಬ ಚೆಂದ ಇತ್ತು. ಮತ್ತು ಒಂದು ಗೇರು ಬೀಜದ್ದು ಕ್ಯಾಶ್ಯೂ ನಟ್ಸಿಂದ ಒಂದು ಸಿಂಪಲ್ ಸ್ನ್ಯಾಕ್ ಮಾಡಿದೆ. ಸೊ ದಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.